ನಮಸ್ಕಾರ ನಮಸ್ಕಾರ 6 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ಹೊಸ ವರ್ಷ ಬರ್ತಾ ಇದೆ. ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಅವರ ಟೀಮನ್ನು ಕರ್ಕೊಂಡು MG ರೋಡ್ ಹತ್ರ ಎಲ್ಲ 2 ವೀಲರಲ್ಲಿ ಪೊಲೀಸ್ 2 ವೀಲರಲ್ಲಿ ಸುತ್ತಾಡ್ತಾ ಇದ್ದಾರೆ. ಪ್ರತಿದಿನ MG ರೋಡನ್ನ ಹೊಸ ವರ್ಷಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ ಅಂತ ಬೆಂಗಳೂರು ಸಿಟಿಯ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಟೀಮು ಪ್ರತಿದಿನ ವಿಡಿಯೋನ ಮಾಡಿ ಹಾಕಿ ನಾವು ಅನ್ಕೊಬೇಕು ಇವ್ರೇನಪ್ಪ ಏನ್ ಬಾರ್ಡರ್ನಲ್ಲಿ ಕೆಲಸ ಮಾಡ್ತಾ ಇದಾರ ಈ ಬೆಂಗಳೂರು ಸಿಟಿ ಪೊಲೀಸರು ಇಷ್ಟೊಂದು ತಯಾರಿ ಮಾಡ್ತಾವ್ರೆ ಅಂತ ನಾನು ಅನ್ಕೊಂಡಿದ್ದಂತೂ ನಿಜ. ಈ ಬೆಂಗಳೂರು ಸಿಟಿ ಪೊಲೀಸರು ಆ ಬೈಕ್ಗಳನ್ನ ಪೊಲೀಸ್ ಬೈಕ್ಗಳನ್ನ ಲೈಟ್ಗಳು ಆನ್ ಮಾಡಿಕೊಂಡು ಆ MG ರೋಡನ್ನ ಸುತಿ ಫೋಸ್ ವಿಡಿಯೋ ಮಾಡಿ ಹಾಕಿ ನಾವು ಅನ್ಕೊಬೇಕು ಇವ್ರೇನ್ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾವ್ರ. ಈ ಲೈಟ್ಗಳು ಈ ತರ ಹಾಕೊಂಡು ವಿಡಿಯೋ ಮಾಡಿ ಒಂದು ಪ್ರಚಾರ ಇವ್ರಿಗೆ. ಯಾಕೆ ಅಂತಂದ್ರೆ ಕಳೆದ 2 ತಿಂಗಳಿಂದ ಕರ್ನಾಟಕ ಪೊಲೀಸ್ ಅವ್ರು ಮಾಡ್ತಾರೋ ಭ್ರಷ್ಟಾಚಾರದ ಕೇಸ್ಗಳು ನೋಡ್ಕೊಂಡು ಜನ ಥೂಚಿ ಅಂತ ಉಗಿತಾ ಇದ್ರೆ ಇವ್ರುಗಳಿಗೆ ಅದನ್ನ ಕವರೇಜ್ ಮಾಡ್ಕೊಳಕ್ಕೆ ಹೊಸ ವರ್ಷಕ್ಕೆ MG ರೋಡನ್ನ ಬ್ರಿಗೇಡ್ ರೋಡನ್ನ ಸಜ್ಜು ಮಾಡ್ತಾ ಇದ್ದೀವಿ ಅಂತೇಳಿ ಸುತ್ತಾಡ್ತಾ ಇದ್ದಾರೆ. ಒಂದ್ ಕಡೆ MG ಹೊಸ ವರ್ಷಕ್ಕೆ ತಯಾರಿ ಅಂತ ಬೆಂಗಳೂರು ಪೊಲೀಸ್ ಅವ್ರು ಸುತ್ತಾಡ್ತಾ ಇದ್ರೆ, ಇನ್ನೊಂದು ಕಡೆ ಒಂದು ದೊಡ್ಡ ಆಘಾತ ಬೆಂಗಳೂರು ಕರ್ನಾಟಕ ಪೊಲೀಸ್ ಅವ್ರಿಗೆ, ಸ್ಪೆಷಲಿ ಬೆಂಗಳೂರು ಪೊಲೀಸ್ ಅವ್ರಿಗೆ ಒಂದು ದೊಡ್ಡ ಆಘಾತ ಆಗಿದೆ. ಏನದು ಆಘಾತ ಅಂತಂದ್ರೆ, ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡ್, ಮಹಾರಾಷ್ಟ್ರ ಪೊಲೀಸ್ ಅಲ್ಲಿ ಒಂದು ಆಂಟಿ ಡ್ರಗ್ ಸ್ಕ್ವಾಡ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಬೆಂಗಳೂರಲ್ಲಿ ರೇಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ, ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ಮಹಾರಾಷ್ಟ್ರ ಪೊಲೀಸ್ ಅವರು ರೇಡ್ ಮಾಡಿದ್ದಾರೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, MG ರೋಡಲ್ಲಿ ಬ್ರಿಗೇಡ್ ರೋಡಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರ ಟೀಮು ಬೈಕ್ಗಳು ಎತ್ಕೊಂಡು ಸುತ್ತಾಕಿದ್ದು ಏನು ಇವರು ಲೈಟ್ಗಳು ಆನ್ ಮಾಡ್ಕೊಂಡಿದ್ದು ಏನ್ ಬಾರ್ಡ್ರಲ್ಲಿ ಓಡೋ ತರ ಸುತ್ತಾಡಿದ್ದು ಒಂದ್ ಕಡೆ ಇದ್ರೆ, ಅದೇ ಮೂಮೆಂಟ್ ಅಲ್ಲಿ ಬೆಂಗಳೂರಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿದ್ದು ಮಹಾರಾಷ್ಟ್ರ ಪೊಲೀಸರು. ನಮ್ ಪೊಲೀಸರು ಏನಿದ್ರು ಬರೀ ಶೋ ಮ್ಯಾನ್. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾಕೆ ಈ ಮಹಾರಾಷ್ಟ್ರ ಪೊಲೀಸರು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದು ಈ ಡ್ರಗ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವಂತ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಬೆಂಗಳೂರಿನ ಪೊಲೀಸವ್ರಿಗೆ ಈ ಡ್ರಗ್ ಫ್ಯಾಕ್ಟರಿಗಳು ಎಲ್ಲೆಲ್ಲೋ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಕೊತ್ತನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ. ಜೊತೆನಲ್ಲಿ ಹಾವಲಹಳ್ಳಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ. ಬಾಗ್ಲೂರು DCP ನಾರ್ತ್ ಈಸ್ಟ್ ಸಜಿತ್ DCP ಇವರ ಲಿಮಿಟ್ಸ್ ಅಲ್ಲಿ ಬಾಗ್ಲೂರಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ. ಒಟ್ಟು 56 ಕೋಟಿ ಮೌಲ್ಯದ MDA ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸರು 1000 ಕಿಲೋಮೀಟರ್ ದೂರದಲ್ಲಿರೋ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು 3 ಕಡೆ ರೇಡ್ ಮಾಡಿ ಡ್ರಗ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿದ್ದಾರೆ ಅಂತಂದ್ರೆ, ಬೆಂಗಳೂರು ಪೊಲೀಸರು ಕತ್ತೆ ಮೇಸಕ್ ಹೋಗ್ಬೇಕು. ಆ ಯೂನಿಫಾರ್ಮ್ ಅನ್ನು ಬಿಚ್ಚಾಕಿ ಅಲ್ಲೆಲ್ಲನ ಕತ್ತಿಗಳ ಮೇಸಕ್ ಹೋಗ್ರು ಅಲ್ಲ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿ 1100 ಕಿಲೋಮೀಟರ್ ದೂರದಿಂದ ಬಂದು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳಿದೆ ಅಂತ ಹೇಳಿ ಆ ಡ್ರಗ್ ಫ್ಯಾಕ್ಟರಿಗಳನ್ನ ರೇಡ್ ಮಾಡಿದ್ದಾರೆ. 56 ಕೋಟಿ ಬೆಲೆ ಬಾಳುವ ಡ್ರಗ್ಗಳು ಸಿಕ್ಕಾಕೊಂಡಿದೆ. ಬೆಂಗಳೂರಿನ ಪೊಲೀಸರ ನಿಮ್ಮಷ್ಟು ಪೋಲಿಗಳು ನಿಮ್ಮಷ್ಟು ಭ್ರಷ್ಟರು ಯಾರು ಇಲ್ಲ ಕಣೋ. 1100 ಕಿಲೋಮೀಟರ್ ಇಂದ ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡ್ ಅವ್ರು ಬಂದು ಬೆಂಗಳೂರಲ್ಲಿ 3 ಫ್ಯಾಕ್ಟರಿಗಳನ್ನ
3 ಡ್ರಗ್ ಅನ್ನ ತಯಾರು ಮಾಡ್ತಾ ಇದ್ದಂತ ಅನಧಿಕೃತ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಿದ್ದಾರೆ ಅಂತಂದ್ರೆ ಹೋಗ್ರಿ ಆ ಸೀಮಂತ್ ಕುಮಾರ್ ಜೊತೆ ಸೇರ್ಕೊಂಡು ಆ ಬೈಕ್ಗಳು ಎತ್ಕೊಂಡು ಲೈಟ್ಗಳು ಆನ್ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡಿ ಹಾಕಿ ಜನರಿಗೆ ನೀವು ಎಂಟರ್ಟೈನ್ಮೆಂಟ್, ನೀವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸರಲ್ಲ, ನೀವೇನಿದ್ರು ಶೋ ಕೊಡೋ ಪೊಲೀಸರು ಏನಕ್ಕೆ ಬೇಕಾಗಿದೆ? ಅವ್ರ ಕ್ವಶನ್ ಏನಂತಂದ್ರೆ ಮಹಾರಾಷ್ಟ್ರದಿಂದ ಅಮೌಂಟ್ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ತೀನೋ ಓಕೆ ಫೋನ್ ಮಾಡು. ಮಹಾರಾಷ್ಟ್ರದಿಂದ ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಉಳಿಸ್ಕೊಂಡಿದ್ದೀರಾ? ಕರ್ನಾಟಕ ಪೊಲೀಸರು ಬೆಂಗಳೂರು ಪೊಲೀಸರು ಏನಾದ್ರೂ ಮರ್ಯಾದಿನ ಉಳಿಸ್ಕೊಂಡಿದ್ದೀರಾ? ಅಲ್ಲ, ಮಹಾರಾಷ್ಟ್ರದಿಂದ ಬಂದು ಪತ್ತೆ ಹಚ್ಚಬೇಕು ಅಂತಂದ್ರೆ ಬೆಂಗಳೂರಿನ ಪೊಲೀಸರಿಗೆ ಮಾಹಿತಿ ಇತ್ತು. ಪ್ರತಿ ತಿಂಗಳು 1,000 ಕೋಟಿ ಡ್ರಗ್ ಮಾಫಿಯಾಯಿಂದ ಲಂಚವನ್ನ ತೆಗೆದುಕೊಳ್ತಾರೆ ಕರ್ನಾಟಕ ಬೆಂಗಳೂರು ಪೊಲೀಸರು. 1,000 ಕೋಟಿಗೂ ಹೆಚ್ಚು ಲಂಚವನ್ನ ಬೆಂಗಳೂರು ಪೊಲೀಸರು 130 ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 1,000 ಕೋಟಿ ಲಂಚ ಇಸ್ಕೊಂಡು ಈ ಫ್ಯಾಕ್ಟರಿಗಳನ್ನ ಡ್ರಗ್ ಟ್ರಾಫಿಕರ್ಸ್ ನ ಡ್ರಗ್ ದಂಧೆ ಮಾಡೋರ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ಡ್ರಗ್ ಇಂದ ಕರ್ನಾಟಕದಲ್ಲಿ 700 ರೇಪ್ ಆಗಿದೆ. ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಕ್ಕೆ ಕಾರಣನೇ ಈ ಡ್ರಗ್ ಅನ್ನ ಸೇವನೆ ಮಾಡಿದಂತ ಪುಡಾರಿಗಳು, ಪುಂಡ್ರು, ಡ್ರಗ್ ಅಡಿಕ್ಟ್ಗಳು ರೇಪ್ಗಳನ್ನ, ಕ್ರೈಮ್ಗಳನ್ನ, ಕಳ್ತನಗಳನ್ನ, ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನೋಡ್ರಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫ್ಯಾಕ್ಟರಿಗಳನ್ನ ಕಂಡಿಡ್ತಾರೆ ಅಂತಂದ್ರೆ ಬೆಂಗಳೂರು ಪೊಲೀಸರು ಏನ್ ಗೆಣಸ್ಕಿಳ್ತಾ ಇದಾರ? ಎಷ್ಟು ಕೋಟಿ ಲಂಚ ತಗೊಂಡ್ರು? ಈಗ ಲಂಚದ ಮೊತ್ತನೂ ಕೂಡ ಗೊತ್ತಾಗ್ತಾ ಇದೆ. 1,000 ಕೋಟಿ ರೂಪಾಯಿ ಲಂಚನ ಫಿಕ್ಸ್ ಮಾಡಿದಾರಂತೆ ಬೆಂಗಳೂರು ಪೊಲೀಸರು. 1 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಲಂಚ ಡ್ರಗ್ ಮಾಫಿಯಾದಿಂದ ತಗೊಂಡು ಆ ಡ್ರಗ್ ಅನ್ನ ಆರಾಮಾಗಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ, ಸೇಲ್ ಮಾಡಕ್ಕೆ, ಅದನ್ನ ಕುಡಿದು ಮಜಾ ಮಾಡಕ್ಕೆ ಬೆಂಗಳೂರು ಪೊಲೀಸರು ಜಾಗ ಮಾಡಿಕೊಟ್ಟಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಈ ಡ್ರಗ್ ಫ್ಯಾಕ್ಟರಿಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಮಾಡ್ತಾ ಇದೆ. ಇವತ್ತು ನೆನ್ನೆ ಓಪನ್ ಮಾಡಿದ ಫ್ಯಾಕ್ಟರಿ ಅಂತೂ ಅಲ್ಲ. ಬೆಂಗಳೂರಲ್ಲಿ ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದಂತ ಫ್ಯಾಕ್ಟರಿಗಳು ಮೊನ್ನೆ ಹೋದ್ವಾರ ಹುಟ್ಟಿಕೊಂಡಂತದ್ದಲ್ಲ. ಕಳೆದ 4-5 ವರ್ಷಗಳಿಂದ ಈ ಫ್ಯಾಕ್ಟರಿಗಳು MDMA ಡ್ರಗ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ಭಾರತದಲ್ಲಿ ಮಾರಾಟ ಮಾಡ್ತಾ ಇದೆ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಇದರ ಮಾರಾಟ ನಡೀತಾ ಇದೆ. ಇದನ್ನ ನಡ್ಸಕ್ಕೆ ಕೊಟ್ಟವರು ಬೆಂಗಳೂರು ಪೊಲೀಸರು. ಹಾಗಾದ್ರೆ ನೀವು ಕೇಳ್ಬೋದು, ಬೆಂಗಳೂರು ಪೊಲೀಸರು ಏನ್ ಮಾಡ್ತಾವ್ರೆ? ಬೆಂಗಳೂರು ಪೊಲೀಸರು ಅವ್ರ ಕಮಿಷನರ್ ಸೀಮಂತ್ ಕುಮಾರ್ ಅವ್ರನ್ನ ಕರ್ಕೊಂಡು MG ರೋಡ್ ಹತ್ರ ಬೈಕ್ಗಳು ಎತ್ಕೊಂಡು ಸುತ್ತಾಡ್ಕೊಂಡು ಲೈಟ್ಗಳು ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇದಾರೆ. ನೋಡ್ರಿ, ಡ್ರಗ್ ಫ್ಯಾಕ್ಟರಿಗಳನ್ನ ರೇಡ್ ಮಾಡೋದು ಮಹಾರಾಷ್ಟ್ರ ಪೊಲೀಸರು, ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡ್ ಅವರು. ಇಲ್ಲಿ ಬೆಂಗಳೂರಲ್ಲಿ ಏನೂ ಆಗಿಲ್ಲ, ನಮ್ ಬೆಂಗಳೂರು ಫುಲ್ಲು ಚೆನ್ನಾಗಿದೆ ಅಂತ ಶೋ ಕೊಟ್ಕೊಂಡು ಆ ಬೈಕ್ಗಳು ಎತ್ಕೊಂಡು ಬೆಂಗಳೂರು ತುಂಬಾ ಬೈಕ್ಗಳು ಎತ್ಕೊಂಡು ಸುತ್ತಾಡ್ಕೊಂಡು ಜನರಿಗೆ ಗೂಬೆ ಮಾಡ್ತಾ ಇರೋರು ಈ ಬೆಂಗಳೂರು ಪೊಲೀಸರು. ಏನ್ ಹೇಳ್ಬೇಕು ಅಲ್ರಿ? ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಹುಡ್ಕೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸರು, ಬೆಂಗಳೂರು ಪೊಲೀಸರು ಇದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಇವರು? ಎಷ್ಟರ ಮಟ್ಟಿಗೆ? ನಮಗಿರುವಂತ ಮಾಹಿತಿ ಪ್ರಕಾರ, ನಮಗಿರುವಂತ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ತಿಂಗಳಿಗೆ ಬೆಂಗಳೂರಲ್ಲಿರೋ 130 ಪೊಲೀಸ್ ಸ್ಟೇಷನ್ ಅವರ ACPಗಳು, DCPಗಳು ಎಲ್ಲರಿಗೂ 1,000 ಕೋಟಿ ರೂಪಾಯಿ, 1,000 ಕೋಟಿ ಲಂಚ ಡ್ರಗ್ ಮಾಫಿಯಾದಿಂದ ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಇದೆ. ಹಾಗಾದ್ರೆ 1,000 ಕೋಟಿ ರೂಪಾಯಿ ಬರ್ತಾ ಇರೋದು ಸುಳ್ಳು ಅನ್ನಂಗಿದ್ರೆ, ನಾವು ಮಾಡ್ತಾ ಇರುವಂತ ಆರೋಪ ಸುಳ್ಳು ಅನ್ನಂಗಿದ್ರೆ ಎಷ್ಟು ವರ್ಷದಿಂದ ಈ ಫ್ಯಾಕ್ಟರಿ ಆಪರೇಟ್ ಆಗ್ತಾ ಇತ್ತು? ಬರೀ 3 ಫ್ಯಾಕ್ಟರಿ ಅಲ್ಲ, 100 ಫ್ಯಾಕ್ಟರಿಗಳು MDMA ಕ್ರಿಸ್ಟಲ್ಸ್, MDMA ಲಿಕ್ವಿಡ್, ನೈಟ್ರೋಜಿನ್, ಹೈಡ್ರೋ, ನಾನಾ ರೀತಿಯ ಡ್ರಗ್ಗಳನ್ನ ಬೆಂಗಳೂರಲ್ಲಿ ತಯಾರು ಮಾಡಿ
ಅದನ್ನ ಲೋಕಲ್ ಅಲ್ಲಿ ಮಾರಾಟ ಮಾಡಿ ಇಡೀ ಭಾರತದಲ್ಲಿ ಮಾರಾಟ ಮಾಡಿ ಕೇಳಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಬೈಕ್ಗಳು ಎತ್ಕೊಂಡು ಏನೋ ಟ್ರಾಫಿಕ್ ಅವ್ರನ್ನ ಕುಂಡಿಸ್ಕೊಂಡು ಸುಮ್ನೆ ರೌಂಡ್ಸ್ ಹೊಡಿಯೋದು. ಇಲ್ಲಿ ನೋಡಿದ್ರೆ ಒಂದ್ ಕಡೆ ಬಸ್ಗಳವರು ಏನೋ ಇದನ್ನ ಏನೋ ಪಾರ್ಸಲ್ಗಳು ಹಾಕೊಂಡು ಜನಗಳನ್ನ ತಗೊಂಡೋಗಿ ಸುಟ್ಟಾಕ್ತಾ ಇದ್ರ, ಇನ್ನೊಂದು ಕಡೆ ಡ್ರಗ್ ಫ್ಯಾಕ್ಟ್ರಿಗಳೇ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಈ ಡ್ರಗ್ ಫ್ಯಾಕ್ಟ್ರಿಗಳನ್ನ ಆರಂಭ ಮಾಡಿದಾಗಿಂದ ಮಟ್ಟ ಹಾಕಿದ್ರೆ ಈ ಮಟ್ಟಕ್ಕೆ ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರಲ್ಲಿ ರೇಡ್ ಮಾಡೋ ಮಟ್ಟಕ್ಕೆ ನಮ್ಮ ಕರ್ನಾಟಕ ಪೊಲೀಸರು ಮತ್ತೆ ಬೆಂಗಳೂರು ಪೊಲೀಸರು ಮುಳುಗೋಗಿದ್ದಾರೆ ಅಂತಂದ್ರೆ ಡ್ರಗ್ ಮಾಫಿಯಾ ಯಾವ ಮಟ್ಟಕ್ಕೆ ಬೆಳ್ಕೊಂಡಿದೆ, ಯಾವ ಮಟ್ಟಕ್ಕೆ ಡ್ರಗ್ ಮಾಫಿಯಾನ ಬೆಂಗಳೂರು ಪೊಲೀಸರು ಬೆಳೆಸಿದ್ದಾರೆ. ಎಷ್ಟು ಕೋಟಿ ಲಂಚ ತಗೊಳ್ತಾ ಇದ್ದೀರಾ ತಿಂಗಳು. ಈ ತರ ಡ್ರಗ್ ಫ್ಯಾಕ್ಟ್ರಿಗಳನ್ನೇ ನೀವು ಆರಂಭ ಮಾಡಕ್ಕೆ ಬಿಟ್ಟು ಆ ಡ್ರಗ್ ಇಂದ ಸಾವಿರಾರು ಜನರ ಜೀವನ, ಸಾವಿರಾರು ಯುವಕರ ಜೀವನ, ಯುವತಿಯರ ಜೀವನ, ಇವತ್ತಿನ ಪೀಳಿಗೆಯ ಭವಿಷ್ಯವನ್ನ ನಾಶ ಮಾಡ್ಲಿಕ್ಕೆ ಅವ್ರು ಕೊಡುವಂತ ಲಂಚದ ಕಾಸಿಗೆ, ಅವ್ರು ಕೊಡುವಂತ ಎಂಜಿಲ್ ಕಾಸಿಗೆ, ಅವ್ರು ಕೊಡುವಂತ ಡ್ರಗ್ ಮಾರಾಟ ಮಾಡಿ ಜೀವಗಳನ್ನ ತೆಗೆದು ಕೊಡುವಂತ ಲಂಚದ ಕಾಸಿಗೆ ಕರ್ನಾಟಕ ಪೊಲೀಸರು, ಬೆಂಗಳೂರಿನ ಪೊಲೀಸರು ನೀವು ಭಿಕ್ಷೆ ಬೇಡ್ತಾ ಇದ್ರೆ ಈ ಒಂದು ಡ್ರಗ್ ಫ್ಯಾಕ್ಟ್ರಿಗಳನ್ನ ಮಹಾರಾಷ್ಟ್ರದಿಂದ ಬಂದು ಇವತ್ತು ರೇಡ್ ಮಾಡಿದ್ದಾರೆ ಅಂತಂದ್ರೆ, ಬೆಂಗಳೂರು ಪೊಲೀಸರ ನೀವು ತಲೆ ತಗ್ಗಿಸ್ಬೇಕಾದಂತ ವಿಚಾರ ಇದು. ಒಬ್ಬ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ರೇಡ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗಿ ನೀವು ತಲೆ ತಗ್ಗಿಸ್ಬೇಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಏನ್ರಿ ಪಕ್ಕದ ಮಹಾರಾಷ್ಟ್ರ ಅವ್ರು ಬಂದು ಡ್ರಗ್ ಫ್ಯಾಕ್ಟ್ರಿಗಳನ್ನ ರೇಡ್ ಮಾಡೋ ಮಟ್ಟಕ್ಕೆ ನಿಮ್ಮ ಬೆಂಗಳೂರು ಪೊಲೀಸರು ಇದಾರೆ ಅಂತಂದ್ರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ಪರೋಡಿಗಳಿಗೆ, ಲಾಡಿ ಬಿಚ್ಚೋರ್ಗೆ, ಡ್ರಗ್ಸ್ ಮಾರೋರ್ಗೆ. ಅಲ್ಲಿ ನೋಡ್ರಿ ಮೊನ್ನೆ ಅವನು ಮಂಜ ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಮಾರ್ಬೇಕಾದ್ರೆ ಸಿಕ್ಕಾಕಂಡ. ಈಗ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನೇ ಓಪನ್ ಮಾಡಿಸಿದ್ದಾರೆ ಬೆಂಗಳೂರು ಪೊಲೀಸರು. ಈ ಸೀಮಂತ್ ಕುಮಾರ್ ಸಿಂಗ್ ಆ ಬೈಕ್ಗಳು ಎತ್ಕೊಂಡು ಸುತ್ತಾಡೋದಂತೆ ಬ್ರಿಗೇಡ್ ರೋಡ್ ಅಲ್ಲಿ ಇಲ್ಲಿ. ಏನಕ್ಕೆ ಅಂತಂದ್ರೆ ನಾವು ನ್ಯೂ ಇಯರ್ಗೆ ಗಲಾಟೆ ಮಾಡ್ತಿದ್ದಂಗೆ ನಾವು ಅಲ್ಲಪ್ಪ ಫ್ಯಾಕ್ಟ್ರಿಗಳು ಓಪನ್ ಮಾಡೋರೆ ಸೀಮಂತ್ ಕುಮಾರ್ ಸಿಂಗ್, ಇದರಿಂದ ಎಷ್ಟು ಕೋಟಿ ಲಂಚ ಬರ್ತಾ ಇತ್ತು, ಯಾರ್ಯಾರ ಜೇಬಿಗೆ ಲಂಚ ಹೋಗ್ತಾ ಇತ್ತು, ಯಾವ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಇಂಟೆಲಿಜೆನ್ಸಿ, ಓಕೆ ನಿಮ್ಮ ಹತ್ರ ಸಿಟಿ ಇಂಟೆಲಿಜೆನ್ಸಿ ಇದೆ, ಸ್ಟೇಟ್ ಇಂಟೆಲಿಜೆನ್ಸಿ ಇದೆ, ಎಲ್ಲ ಇದ್ಕೊಂಡು ಈ ಫ್ಯಾಕ್ಟ್ರಿ ಹೆಂಗೆ ಆಪರೇಷನ್ ಆಗಿತ್ತು, ಎಷ್ಟೆಷ್ಟು ಲಂಚ ಬರ್ತಾ ಇತ್ತು ಇನ್ಸ್ಪೆಕ್ಟರ್ಗೆ, ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ಗೆ ಎಷ್ಟು ಲಂಚ ಬರ್ತಾ ಇತ್ತು, ಎಸಿಬಿಗೆ ಎಷ್ಟು ಲಂಚ ಬರ್ತಾ ಇತ್ತು, ಡಿಸಿಬಿಗೆ ಎಷ್ಟು ಬರ್ತಾ ಇತ್ತು, ಕಮಿಷನರ್ಗೆ ಎಷ್ಟು ಬರ್ತಾ ಇತ್ತು. ಅಕಸ್ಮಾತ್ ಲಂಚ ತಗೊಂತಾ ಇಲ್ಲ ಅಂತಂದ್ರೆ ಈ ಫ್ಯಾಕ್ಟ್ರಿಗಳು ಹೆಂಗ್ ನಡೀತಾ ಇತ್ತು? ಉತ್ತರಿಸಬೇಕು ಕರ್ನಾಟಕ. ಧನ್ಯವಾದಗಳು.